ಕಾವೇರಿ ನೀರು ಬಿಡುಗಡೆ ಆದೇಶ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ಪ್ರತಿಭಟನೆ. ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾ. ನರಸಿಂಹ ಪ್ರಸಾದ್, ರಾಜ್ಯ ಕಾರ್ಯಾಧ್ಯಕ್ಷರಾದ ಡಾ. ಸುಬ್ರಹ್ಮಣ್ಯ, ಜಿಲ್ಲಾಧ್ಯಕ್ಷರಾದ ಶ್ರೀ ವಿಷ್ಣು ವಿಠ್ಠಲ್, ಶ್ರೀ ಸಿದ್ದರಾಜು ಹಾಗೂ ಪಾಂಡವಪುರ ತಾಲೂಕು ಅಧ್ಯಕ್ಷರಾದ ಶ್ರೀ ಚೆಲುವರಾಜು ಅವರ ನೇತೃತ್ವದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ಪ್ರಾಧಿಕಾರ ನೀಡಿರುವ ಆದೇಶವನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಮಂಡ್ಯದ ಸರ್ ಎಂ. ವಿಶ್ವೇಶ್ವರಯ್ಯ ಅವರ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಬೆಂಬಲ ನೀಡಿದ ಎಲ್ಲ ಆತ್ಮೀಯರಿಗೆ ಹೃತ್ಪೂರ್ವಕ. ಏನು ನಮ್ಮ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಕೊಟ್ಟಿದೆ, ಅದನ್ನು ನಮ್ಮ ಸರ್ಕಾರಗಳು ಯಾಕೆ ಇಷ್ಟು ವಿಫಲ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಯಾವುದೇ ಇಷ್ಟು ವರ್ಷಗಳಲ್ಲಿ ಕಾವೇರಿ ಪ್ರಾಧಿಕಾರದ ವಿರುದ್ಧ ನಾವು ನಮ್ಮ ಸರ್ಕಾರ ನಮ್ಮ ಪರವಾಗಿ ಅಂದರೆ ಕನ್ನಡಿಗರ ಪರವಾಗಿ ಓಲೈಸೋದ್ರಲ್ಲಿ ವಿಫಲ ಆಗಿದೆ. ಯಾಕೆ ಪದೇ ಪದೇ ವಿಫಲ ಆಗಿದೆ ಅಂತ ಗೊತ್ತಿಲ್ಲ. ಅಥವಾ ಕಾವೇರಿ ಪ್ರಾಧಿಕಾರದಲ್ಲಿರೋರು ತಮಿಳುನಾಡಿಗೆ ಏನಾರು ಹುಟ್ಟಿದಾರ ಅನ್ನೋದು ಗೊತ್ತಿಲ್ಲ. ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಆಗ್ತಿದೆ, ನಮ್ಮ ರೈತರಿಗೆ ಅನ್ಯಾಯ ಆಗ್ತಿದೆ, ಕುಡಿಯೋ ನೀರಿಗೆ ತೊಂದರೆ ಆಗ್ತಿದೆ, ರೈತರು ಬೆಳೆ ಬೆಳೆಯೋಕ್ಕೆ ನೀರಿಲ್ಲ. ಇಂಥ ಸಂದರ್ಭಗಳಲ್ಲಿ ಸರ್ಕಾರಗಳು ಸುಮ್ಮನೆ ಕೂತಿದೆ. ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿ ಜನ ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ರೆ ಅವರು ಸಂಪುಟ ವಿಸ್ತರಣೆಯಲ್ಲಿ ಅವರು ಬ್ಯುಸಿಯಾಗಿ ಕೂತಿದ್ದಾರೆ. ದೆಹಲಿಗೆ ಹೋಗಿ ಕೂತಿದ್ದಾರೆ ನಮ್ಮ ಎಷ್ಟೋ ಜನ ಸಚಿವರು, ಶಾಸಕರು, ಮಂತ್ರಿಗಳು. ಇವ್ರಿಗೆಲ್ಲ ನೈತಿಕ ಹೊಣೆ ಇದೆಯೋ ಇಲ್ವೋ ಅಂಥೇಳಿ ಗೊತ್ತಿಲ್ಲ. ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ಬೆಂಗಳೂರು, ಚಾಮರಾಜನಗರ ಹಾಗೂ ಮಂಡ್ಯ ಜಿಲ್ಲಾ ವತಿಯಿಂದ ಇವತ್ತಿನ ದಿನ ಇಲ್ಲಿ ಹೋರಾಟ ಮಾಡೋದಕ್ಕೆ ಬಂದಿದ್ದೀವಿ. ಇದೇ ರೀತಿ ಮುಂದುವರಿಯಿತು ಕಾವೇರಿ ನದಿ ನೀರು ತಮಿಳುನಾಡಿಗೆ ಹರಿಸುವಂತಾಯಿತು ಅಂತ ಅಂದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಸ್ತೆ ತಡೆ ಕಾರ್ಯಕ್ರಮಗಳಿರ್ಬೋದು ಅಥವಾ KRSಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮಗಳಿರ್ಬೋದು, ಅದನ್ನು ಮಾಡೋದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ಮುಂಚೂಣಿಯಲ್ಲಿರುತ್ತೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ. ಸರ್ವಪಕ್ಷಗಳ ಸಭೆ ಇದೆ ನಾಳೆ, ಸರ್ವಪಕ್ಷಗಳ ಸಭೆ ಇದೆ. ಸಭೆ ನಂತರ ಇವ್ರ ಬಂಡವಾಳ ಗೊತ್ತಾಗತ್ತೆ. ಯಾರು ಎಷ್ಟು ಕರ್ನಾಟಕದ ಪರ, ರೈತರ ಪರ ಒಲವು ಹೊಂದಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅನ್ನೋದು ನಾಳಿನ ಸರ್ವಪಕ್ಷ ಸಭೆಯಲ್ಲಿ ಗೊತ್ತಾಗತ್ತೆ ಇವ್ರ ಬಂಡವಾಳ. ಇದೇ ರೀತಿ ಇವರು ಮತ್ತೆ ಒಳಗೊಳಗೆಯಿಂದಾನೆ ಕಳೆದ ಬಾರಿ 2004ರಲ್ಲಿ ಮಾಡಿದಾಗೆ 2024ರಲ್ಲಿ ಮಾಡಿದಾಗೆ ಹಿಂದಿಂದೇನೆ ಒಳಗೊಳಗೆ ನೀರು ಬಿಡುವಂಥ ಕೆಲಸ ಆದರೆ 1991ರ ಕಾವೇರಿ ಹೋರಾಟ ಮತ್ತೆ ಮರುಕಳಿಸುತ್ತೆ. ಇದು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಬಂಗಾರಪ್ಪನವರು ಕೊಟ್ಟಾಗೆ ಸುಗ್ರೀವಾಜ್ಞೆ ಹೊರಡಿಸಿ CM ಪಟ್ಟ ಇರ್ಬೋದು, ಮಂತ್ರಿಗಿರಿ ಇರ್ಬೋದು, ರಾಜೀನಾಮೆ ಕೊಡಬೇಕಾ? ನಾಡಿಗೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ, ಕನ್ನಡ ಜನತೆಗೋಸ್ಕರ, ನಮ್ಮ ರೈತರಿಗೋಸ್ಕರ ಬಿಡಿ. ನಿಮ್ಮ ಈ ಒಂದು ಕಾರಣಕ್ಕೆ ನೀವು ರಾಜೀನಾಮೆ ಕೊಟ್ಟು ಕೆಳಗೆ ಇಳಿದ್ರೆ ಮುಂದಿನ ಎಲೆಕ್ಷನ್ನಲ್ಲೂ ನೀವೇ ಗೆಲ್ತೀರಾ, ಮುಂದಿನ ಸತಿನೂ ನೀವೇ ಆಯ್ಕೆಗೆ ಬರ್ತೀರಾ. ಅಧಿಕಾರ 5 ವರ್ಷದಷ್ಟೇ, ಆದರೆ ಕನ್ನಡಿಗರ ಆಶೀರ್ವಾದ ನಿಮಗೆ ನೀವು ರಾಜಕೀಯ ಮಾಡೋವರೆಗೂ ಇರಬೇಕು. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಜಲಸಂಪನ್ಮೂಲ ಸಚಿವರಿಗೆ ಈ ಮೂಲಕ ನಾವು ಇವತ್ತು ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ನಾಳೆ ಸರ್ವಪಕ್ಷಗಳ ಸಭೆಯಲ್ಲಿ ಏನು ನಿರ್ಧಾರ ನೀವು ತಗೋತೀರಾ ಅದು ನಮ್ಮ ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರವಾಗಿ ಹಾಗೂ ನಮ್ಮ ರೈತರ ಪರವಾಗಿ ಇರಬೇಕು. ದಯವಿಟ್ಟು ಅದ್ರ ಕಡೆ ನೀವು ಗಮನ ಹರಿಸಬೇಕು ಅಂಥೇಳಿ ಈ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಹೆಸರು ನರಸಿಂಹ ಪ್ರಸಾದ್ ಅಂಥೇಳಿ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ. ಇವತ್ತಿನ ದಿನ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು ಹಾಗೂ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷರಾದ ವಿಠ್ಠಲ್ರವರು ಹಾಗೂ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದ ಸಿದ್ದರಾಜರವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆ ಹಾಗೂ ನಮ್ಮ ಚಾಮರಾಜನಗರ ಜಿಲ್ಲೆ ಘಟಕದ ವತಿಯಿಂದ ಈ ಹೋರಾಟ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದನೂ ನಾವು ಬರಬೇಕಾಗತ್ತೆ. ದಯವಿಟ್ಟು ನಾಳಿನ ಸಭೆಯಲ್ಲಿ ಒಂದು ನಮ್ಮ ಪರವಾದಂಥ ಒಂದು ನಿರ್ಧಾರವನ್ನು ತಗೋಬೇಕಾಗಿ ಕೇಳ್ಕೊತೀವಿ.